ಇನ್ನು ಸಂತೋಷ್, ನಾವು ಈ ಸ್ಯಾಂಡಲ್ವುಡ್ ಕಡೆಗೆ ಬರೋಣ. ಸದ್ಯಕ್ಕೆ ಹಾಟ್ ಟಾಪಿಕ್ ಆಗಿರೋದು ನಿಮಗೂ ಕೂಡ ಗೊತ್ತು, ದರ್ಶನ್. ಎಸ್, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ 23ನೇ ವಿವಾಹ ವಾರ್ಷಿಕೋತ್ಸವ ಇವತ್ತು. ವಿವಾಹ ವಾರ್ಷಿಕೋತ್ಸವದ ಹಿನ್ನೆಲೆ ಇವತ್ತು ಮತ್ತೆ ವಿಜಯಲಕ್ಷ್ಮಿ ಅವರು ಒಂದು ಭಾವಕ ಪೋಸ್ಟ್ ಹಾಕೊಂಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಕೈ ಹಿಡಿದಿರುವಂತಹ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಮೊನ್ನೆ ಬ್ರೋಕನ್ ಹಾರ್ಟ್, ಅದು ಬ್ರೋಕನ್ ಹಾರ್ಟ್ ಅಂದ್ರೆ ಅವರದೊಂದು ಫೋಟೋ ಹಾಕಿ ಒಂದು ಹಾಡಿನ ಸಾಲುಗಳು ಹಾಕಿ ಬ್ರೋಕನ್ ಹಾರ್ಟ್ ಹಾಕಿದ್ರು. ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ ಇರುವ ನೋಡಿ, ಒಂದಷ್ಟು ಲೈನ್ಗಳನ್ನ ಬರ್ಕೊಂಡಿದ್ದಾರೆ, ಓದ್ಬಿಡಿ ಅದನ್ನ. ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅನ್ನ ಕೈ ಹಿಡ್ಕೊಂಡಿರೋ ಫೋಟೋವನ್ನ ಪೋಸ್ಟ್ ಮಾಡಿ ಭಾವುಕರಾಗಿದ್ದಾರೆ. ಸಹಜವಾಗಿಯೇ ಒಬ್ಬ ಪತಿ ಜೈಲಲ್ಲಿದ್ದಾರೆ ಅಂದಾಗ ಆತ ಎಂಥದ್ದೇ ತಪ್ಪು ಮಾಡಿರ್ಲಿ, ಏನೇ ಆಗಿರ್ಲಿ, ಹೋದ ವರ್ಷ ಬೇಲ್ ಮೇಲೆ ಇಬ್ರು ಒಟ್ಟಿಗೆ ಇದ್ರು, ಸೆಲೆಬ್ರೇಷನ್ ಮಾಡಿದ್ರು ವಾರ್ಷಿಕೋತ್ಸವನ. 22ನೇ ವರ್ಷ ಹೋದ್ಸಲ, ಈ ಸಲ 23ನೇ ವರ್ಷ. ನೋಡಿ, ಭಾವುಕವಾಗಿ ಬರ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಕೈ ಹಿಡ್ಕೊಂಡು. ಯಾವಾಗಲೂ ನಿನ್ನ ಕಷ್ಟ ಸುಖದಲ್ಲಿ ನಾನು ಜೊತೆಗೆ ಇರ್ತೀನಿ, ಪ್ರಪಂಚ ನಿನ್ನ ವಿರುದ್ಧ ನಿಂತರೂ ಕೂಡ ನಿನ್ನ ಜೊತೆಗೆ ನಾನಿರ್ತೀನಿ, ನಾನು ನಿಲ್ತೀನಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಗಮನಿಸ್ತಾ ಇದ್ದೀವಿ, ಇಬ್ರು ಕೂಡ ಕೈ ಹಿಡ್ಕೊಂಡಿರುವಂತಹ ಫೋಟೋವನ್ನು ಹಾಕಿ, ಯಾರೇನೇ ಹೇಳಲಿ, ಎಷ್ಟೇ ಕಷ್ಟ ಬರಲಿ, ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ. ಯಾಕಂದರೆ ವಿಜಯಲಕ್ಷ್ಮಿ ಅವರು ಅವರ ಹಿಂದಿನ ವಿಚಾರಗಳು, ಅವ್ರ ದರ್ಶನ್ ಮತ್ತು ವಿಜಯಲಕ್ಷ್ಮಿ ವಿಚಾರಗಳು ನಮಗೆ ಬೇಡ. ಅದಾದಮೇಲೆ ಅವರಿಬ್ಬರು ಚೆನ್ನಾಗಿದ್ರು. ಬಟ್ ಈ ರೇಣುಕಾ ಸ್ವಾಮಿ ಪ್ರಕರಣ ಆದಮೇಲೂ ಕೂಡ ದರ್ಶನ್ ಜೈಲಿಗೆ ಹೋದಾಗಲೂ ಕೂಡ ಬಹಳ ಶ್ರಮಪಟ್ಟು ಕಂಡ ದೇವರುಗಳ ಮೊರೆ ಹೋಗಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟು ವ್ರತಗಳನ್ನು ಮಾಡಿ ಹೊರಗಡೆ ಕರ್ಕೊಂಡ್ಬಂದಿದ್ರು. ಸೊ ಹಾಗಾಗಿ ಒಬ್ಬ ಹೆಂಡತಿ ಆ ನೋವು ಆಕೆಗೆ ಗೊತ್ತಿರುತ್ತೆ. ಯಾಕಂದರೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಆದಂತಹ ಆ ಜಡ್ಜ್ಮೆಂಟ್, ಅಂದರೆ ಇನ್ನು 1 ವರ್ಷಗಳ ಕಾಲ ಬೇಲ್ಗೆ ಅರ್ಜಿನೇ ಹಾಕಂಗಿಲ್ಲ, ಬೇಲೇ ಸಿಗಲ್ಲ. ಸೊ ಏನು ಮಾಡೋದು, ಇದ್ದಂತಹ ಆಪ್ಷನ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇರಲೇಬೇಕು ಅಂದಾಗ ಸಹಜವಾಗಿಯೇ ದರ್ಶನ್ ಅವರಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದು ಗೊತ್ತು. ಒಬ್ಬ ಮನುಷ್ಯರಾಗಿ ನಾವು ಯೋಚನೆ ಮಾಡಿದಾಗ ಆ ನೋವು ಯಾರಿಗಾಗಿರುತ್ತೋ ಅವ್ರಿಗೆ ಅರ್ಥ ಆಗುತ್ತೆ. ನೋಡಿ, ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ಅವರ ಭೇಟಿಯ ಭಾಗ್ಯ ಒಲಿದಿದೆ. ಇವತ್ತು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಜೈಲಲ್ಲಿ ಇವತ್ತು ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಭೇಟಿ ಆಗ್ತಾ ಇದ್ದಾರೆ ದರ್ಶನ್ ಅವರನ್ನ. ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆ ನಡೆಸೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. 20 ನಿಮಿಷ ದರ್ಶನ್ ಜೊತೆಗೆ ಮಾತನಾಡೋದಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಯಾಕಂದ್ರೆ ದರ್ಶನ್ ಅವರು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಕಾರಾಗೃಹ SP ಅವರಿಂದ ಅನುಮತಿ ಸಿಕ್ಕಿರೋದು. ಪರಪ್ಪನ ಅಗ್ರಹಾರದ ವಿಶೇಷ ಸಂದರ್ಭಗಳಲ್ಲಿ ಈ ರೀತಿ ಮುಖಾಮುಖಿಯಾಗಿ ಕೂತ್ಕೊಂಡು ಒಂದಿಷ್ಟು ಹೊತ್ತುಗಳ ಕಾಲ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಇವತ್ತು ಅವರ ಆ್ಯನಿವರ್ಸರಿ. ಸೊ ಹಾಗಾಗಿ ಮಗ ಹಾಗೆ ಹೆಂಡತಿ ಇಬ್ಬರು ಕೂಡ ಬರ್ತಾ ಇದ್ದಾರೆ. 20 ನಿಮಿಷಗಳ ಕಾಲ ಮಾತಾಡ್ತಾರೆ. ದರ್ಶನ್ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ. ಇಂತಹ ಟೈಮಲ್ಲಿ ಧೈರ್ಯ ತುಂಬಲೇಬೇಕು. ಆಗಿದ್ದಾಗಿದೆ, ದೇವರು ನಮ್ಮ ಜೊತೆಗಿದ್ದಾನೆ. ಸೊ ನ್ಯಾಯ ಅನ್ನೋದಿದ್ರೆ ಖಂಡಿತವಾಗ್ಲೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ತುಂಬ್ತಾರೆ ಅಂತ ಅನ್ನಿಸುತ್ತೆ. ಯಾಕಂದರೆ ನಾವು ಕೂಡ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ವರ್ಷಗಳಿಂದ ನೋಡ್ತಾ ಇದ್ದೀವಿ ಸಂತೋಷ, ಏನಾಗ್ತಾ ಇದೆ ಕೇಸು ಅಂತ ಹೇಳಿಬಿಟ್ಟು. ದರ್ಶನ್ ಅವರಂತೂ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದೆ. ಈ ಹಿಂದೆ ಅವರ ಬೇಲ್ ಕ್ಯಾನ್ಸಲೇಷನ್ ಆದಾಗ ದರ್ಶನ್ ಅವ್ರು ಫೋನ್ ಮಾಡ್ತಾರಂತೆ, ಏನಾಯ್ತು ಅಂತ. ಕ್ಯಾನ್ಸಲ್ ಆಯ್ತು ಅಂದ ಕ್ಷಣಕ್ಕೆ ಅವ್ರು ಮೌನಕ್ಕೆ ಜಾರ್ ಬಿಡ್ತಾರಂತೆ. ಅವ್ರು ಹೇಳಿದ್ದು ಎರಡೇ ಮಾತಂತೆ, ನೀನು ಹುಷಾರು, ಮಗನ್ನ ಹುಷಾರು, ಇಷ್ಟೇ ಹೇಳ್ಬಿಟ್ಟು ಅವರು ವಾಪಸ್ ಜೈಲಿಗೆ ಹೋದ್ರು ಅಂತ ವಿಜಯಲಕ್ಷ್ಮಿ ಅವರ ಹೇಳ್ಕೊಂಡಿದ್ರು. ಹೀಗಾಗಿ ಅದರಲ್ಲಿ ಇದನ್ನು ಕೂಡ ಅವ್ರು ಹೆಂಗ್ ಸ್ವೀಕರಿಸಿರ್ತಾರೆ ಅನ್ನುವಂಥದ್ದು ಗೊತ್ತಿರಲ್ಲ. ದರ್ಶನ್ಗೆ ಬಹಳ ನಿರೀಕ್ಷೆ ಇತ್ತು, ಈ ಬಾರಿ ಸಿಕ್ಕೇ ಸಿಗುತ್ತೆ ಬೇಲ್ ಅನ್ನುವಂಥದ್ದು. ಬಟ್ ಇನ್ನೊಂದು ವರ್ಷ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನ ಅವ್ರು ಹೇಗೆ ರಿಸೀವ್ ಮಾಡ್ಕೊಂಡಿರ್ತಾರೆ, ಏನೆಲ್ಲ ತಳಮಳ ಇರುತ್ತೆ ಮನಸ್ಸಿನಲ್ಲಿ. ಯಾಕಂದ್ರೆ ಬೇರೆ ಬೇರೆ ಆಪ್ಷನ್ ಇಲ್ಲ. ಅಟ್ಲೀಸ್ಟ್ ಆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದ್ರು ಕೂಡ ರಿಲೀಫ್ ಆಗಿರೋರು, ಮುಂದೂಡಿಕೆ ಆಗಿದ್ಯಪ್ಪ, ಇನ್ನೊಂದು 15 ದಿನ ಬಿಟ್ಟು ಮತ್ತೆ ವಿಚಾರಣೆಗೆ ಬರುತ್ತೆ, ಆಗ್ಲಾದ್ರೂ ನನ್ನ ಪರವಾಗಿ ಬರಬಹುದು, ನಾನು ಹೊರಗಡೆ ಹೋದ್ಮೇಲೂ ಕೂಡ ಈ ಕೇಸ್ ಬಗ್ಗೆ ಫೈಟ್ ಮಾಡ್ಬೋದು ಅನ್ನೋದಿರುತ್ತೆ. ಬಟ್ ಕೋರ್ಟು ಖಡಾಖಂಡಿತವಾಗ್ಲೂ, ಸುಪ್ರೀಂ ಕೋರ್ಟು 1 ವರ್ಷದ ಒಳಗಡೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು, ಆನಂತರ ಬರಲೇಬೇಕು ಅಂದಾಗ ಸೊ ಅದು 4 ತಿಂಗಳಿಗೂ ಮುಗಿಬಹುದು. ಗೊತ್ತಿಲ್ಲ, ದರ್ಶನ್ ಅವರ ಲಕ್ ಚೆನ್ನಾಗಿದ್ರೆ 4 ತಿಂಗಳಲ್ಲೇ 60 ಸಾಕ್ಷಿಗಳ ವಿಚಾರಣೆ ಮುಗಿದು 5ನೇ ತಿಂಗಳಿಗೆ ಅವ್ರು ಬೇಲ್ಗೆ ಅಪ್ಲೈ ಮಾಡಬಹುದು. ಬಟ್ 1 ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಸಹಜವಾಗಿಯೇ ಬೇಜಾರಾಗುತ್ತೆ. ಸುಪ್ರೀಂ ಕೋರ್ಟ್ ಆದ್ರಿಂದ ಅವ್ರಿಗೆ ಬೇರೆ ಆಪ್ಷನ್ ಇಲ್ವಲ್ಲ, ಅದು ಒಂದು ಮೈನಸ್ ಆಗ್ತಾ ಇದೆ ಇಲ್ಲಿ. ಅಟ್ಲೀಸ್ಟ್ ಲೋವರ್ ಕೋರ್ಟ್ಸ್ ಎಲ್ಲ ಆಗಿದ್ರೆ ಹೈಯರ್ ಕೋರ್ಟ್ಸ್ಗೆ ಹೋಗೋ ಅವಕಾಶ ಇರ್ತಿತ್ತು, ಅದು ಇಲ್ಲ ಇರೋದು ಒಂದು ರೀತಿ ಸಮಸ್ಯೆ ಆಗ್ತಾ ಇದೆ ದರ್ಶನ್ ಅವರಿಗೆ ಅನ್ಸುತ್ತೆ. ಸೊ ನೋಡೋಣ, ಭಾವುಕರಾಗಿದ್ದಾರೆ. ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ವಿನೀಶ್ ಅವರು. ಸಹಜವಾಗಿ
ಈ ಭೇಟಿಯಿಂದನಾದರೂ ದರ್ಶನ್ ಅವರಿಗೆ ಒಂದು ರೀತಿಯಲ್ಲಿ ಸಾಂತ್ವನ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಅವ್ರ ಮನಸ್ಸು ಕುಗ್ಗೋಗಿರುತ್ತೆ, ಹೆಂಡತಿ ಮುಖ ನೋಡಿ, ಮಗನ ಮುಖ ನೋಡಿ, ಎಲ್ಲೋ ಒಂದು ಕಡೆ ಇಷ್ಟೇ ಸಮಾಧಾನ ಪಡ್ಕೋಬೇಕಾಗಿರೋದು. ದರ್ಶನ್ಗೆ ಸದ್ಯಕ್ಕಿರೋದಷ್ಟೇ ಆಪ್ಷನ್. ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಈ ಕೇಸು ಏನಾಗುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.